ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಎ ಪೊಯಮ್, ಎ ಕನ್ನಡ ಸಮರಿ ಆಫ್ ದಿ ಪೊಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಇಲ್ಲಿ ದ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ರಿಟನ್ ಬೈ ಫ್ಯಾಬ್ಲೋ ನೆರುಡಾ. ಫ್ಯಾಬ್ಲೋ ನೆರುಡಾ ಅವರವರು ಬರೆದಿರ್ತಕ್ಕಂತಹ ಈ ಒಂದು ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಇಲ್ಲಿ ಆ ಕವಿ ಫ್ಯಾಬ್ಲೋ ನೆರುಡಾ ಈ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಂದರೆ ಮಗುವಿನ ಮುಗ್ಧವಾದಂತಹ ಮೃದುವಾದ ಪಾದದಿಂದ ಹಿಡಿದು ಆತ ಹೇಗೆ ಬೆಳೆಯುತ್ತಾನೆ, ಆ ಪಾದ ಹೇಗೆ ಬೆಳೆಯುತ್ತೆ, ಹಾಗೆ ಆ ಪಾದ ಹೇಗೆ ಸಾಯುತ್ತೆ ಮತ್ತು ಅದು ರೀಬರ್ತನ್ನು ಹೇಗೆ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಒಂದು ವಿವರಣಾತ್ಮಕವಾಗಿ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಆ ಒಂದು ಮಗುವಿನ ಪಾದ ಹೇಗೆ ಯುವಕ ಆಗ್ತಾನೆ ಮತ್ತು ಹೇಗೆ ಸಾಯ್ತಾನೆ, ಈ ಒಂದು ಎಲ್ಲ ಅನುಭವಗಳನ್ನು ಈ ಒಂದು ಪದ್ಯದ ಮೂಲಕ ನಿರೂಪಿಸ್ತಾ ಸಾಗ್ತಾ ಇರ್ತಾರೆ. ಇಲ್ಲಿ ಆ ಒಂದು ಮಗುವಿನ ಪುಟ್ಟದಾದಂತಹ ಪಾದದ ಜರ್ನಿ ಆಫ್ ಲೈಫ್, ಅದು ಒಂದು ಜೀವನದ ಜರ್ನಿ. ಮಗು ಹುಟ್ಟಿದ ಆಗಲೇ ಮೃದುವಾದಂತಹ ಪುಟ್ಟದಾದಂತಹ ಆ ನಿರ್ಮಲ ಪಾದವು ಹೇಗೆ ಗಡಸಾಗುತ್ತೆ, ಹೇಗೆ ಯುವಕ ಆಗ್ತಾನೆ, ಹೇಗೆ ಒಂದು ಮೆಚುರಿಟಿಯನ್ನು ಪಡ್ಕೊಳ್ಳುತ್ತೆ, ಕೊನೆಗೆ ಹೇಗೆ ಅದು ಮಣ್ಣಾಗ್ತಾ ಮತ್ತೊಮ್ಮೆ ತಾನು ಹುಟ್ಟಬೇಕು ಅಂತಕ್ಕಂತಹ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಫ್ಯಾಬ್ಲೋ ನೆರುಡಾ ಈ ಪದ್ಯದ ಮೂಲಕ ವಿವರಿಸ್ತಾ ಸಾಗಿದ್ದಾರೆ. ಇಲ್ಲಿ ಒಂದು ಮಗು ಹುಟ್ಟಿದ ಕೂಡಲೇ ಆ ತನ್ನ ಪಾದಗಳನ್ನು ಬಟರ್ಫ್ಲೈಗೆ ಹೋಲಿಸ್ಕೊಳ್ಳುತ್ತೆ. ಅಂದರೆ ತನ್ನ ಪಾದಗಳು ಸ್ವಚ್ಛಂದವಾಗಿ ಹಾರಾಡ್ತಕ್ಕಂಥ ಒಂದು ಬಟರ್ಫ್ಲೈಸ್ನ ರೀತಿಯಲ್ಲಿ, ಹಾಗೂ ಅದು ಒಂದು ಆ್ಯಪಲ್, ಆ ಪಾದಗಳನ್ನು ಆ್ಯಪಲ್ಗೆ ಅದು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಆದರೆ ಅದೇ ಪಾದಗಳು ಆ ಒಂದು ಅದು ನೆನೆಸ್ಕೊಂಡಿರ್ತಕ್ಕಂತಹ ತನ್ನ ಪಾದಗಳನ್ನು ಬಟರ್ಫ್ಲೈ ಎಂದು ಅಥವಾ ಆ್ಯಪಲ್ಸ್ ಎಂದು ನೆನ್ಕೊಂಡಿರ್ತಕ್ಕಂಥ ಅದೇ ಪಾದಗಳೇನಾಗುತ್ತೆ ಮುಂದೆ ಕಠಿಣ ರೂಪವನ್ನು ತಾಳ್ತಾ ಹೋಗುತ್ತಾ ಇರುತ್ತೆ. ಅದುವೇ ಜೀವನ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಆ ಮಗುವಿನ ಪಾದಗಳು ಹೇಗೆ ಒಂದು ಸ್ಟೇಜ್ ಬೈ ಸ್ಟೇಜ್ ಅದು ಬೆಳೆಯುತ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾರೆ ಈ ಪದ್ಯದ ಮೂಲಕ. ಇಲ್ಲಿ ಮೊದಲನೇದಾಗಿ ಆ ಮಗುವಿನ ಪಾದವು ಚೈಲ್ಡ್ಹುಡ್, ಬಾಲ್ಯ ಜೀವನ, ನಂತರ ಎಕ್ಸ್ಪೀರಿಯನ್ಸಿಂಗ್ ರಿಯಾಲಿಟಿ. ಇಲ್ಲಿ ಎಕ್ಸ್ಪೀರಿಯನ್ಸಿಂಗ್ ರಿಯಾಲಿಟಿ ಅಂದರೆ ಮಗುವಿನ ಪಾದ ಪುಟ್ಟದಾಗಿರುತ್ತೆ. ಆ ಪುಟ್ಟ ಪಾದವನ್ನು ನೀವು ಹುಲ್ಲಿನ ಮೇಲೆ ಇಟ್ಟರೂ ಸಹ ಅದು ಹುಲ್ಲಿನ ಮೇಲೆ ಆ ಪಾದವನ್ನು ಇಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ತನ್ನ ಪಾದಗಳನ್ನು ಅಷ್ಟು ಅದು ಸುಕೋಮಲವಾಗಿ ಭಾವಿಸಿರುತ್ತೆ, ಒಂದು ಬಟರ್ಫ್ಲೈನ ಹಾಗೆ ತಿಳಿದಿರುತ್ತೆ. ಆ ಚೈಲ್ಡ್ಹುಡ್, ಎಕ್ಸ್ಪೀರಿಯನ್ಸಿಂಗ್ ರಿಯಾಲಿಟಿ, ಮೆಚುರಿಟಿ, ಆ ಪಾದಗಳು ತನಗೆ ಏನಿಕ್ಕಿದೆ, ತಾನು ಏನೇನು ಕೆಲಸಗಳನ್ನು ಮಾಡಬಲ್ಲೆ ಅಂತಕ್ಕಂಥ ಪಡೆಯುವುದೇ ಮೆಚುರಿಟಿ. ಕೊನೆಗೆ ಆ ಪಾದಗಳು ಡೆತ್ ಅಂಡ್ ರೀಬರ್ತ್. ಈ 4 ಹಂತಗಳ ಮೂಲಕ ಈ ಪದ್ಯದಲ್ಲಿ ಫ್ಯಾಬ್ಲೋ ನೆರುಡಾ ವಿವರಿಸ್ತಾ ಸಾಗಿದ್ದಾರೆ. ಇಲ್ಲಿ ಮೊದಲಿಗೆ ನೋಡೋದಾದರೆ ಮೊದಲನೇ ಸ್ಟೇಜ್ ಅಂದಾಗ ಚೈಲ್ಡ್ಹುಡ್. ಇಲ್ಲಿ ಈ ಚೈಲ್ಡ್ಹುಡ್ ಅಂದಾಗ ಆ ಚೈಲ್ಡ್ಹುಡ್ ಇನ್ಫ್ಯಾಂಟ್ ಫೂಟ್ ಅಂತ ಕರಿತೀವಿ. ಆ ಮಗುವಿನ ಪಾದಗಳು, ಆ ಪಾದಗಳನ್ನು ಅದು ಒಂದು ನೆನೆಸ್ಕೊಳ್ಳುತ್ತೆ, ಒಂದು ಡ್ರೀಮ್ಸನ್ನು ಕಂಡಿರುತ್ತೆ. ಆ ಪಾದಗಳು ಹೇಗಿದೆ ಅಂದರೆ ಇಟ್ ಈಸ್ ಲೈಕ್ ಎ ಬಟರ್ಫ್ಲೈ ಆರ್ ಆನ್ ಆ್ಯಪಲ್. ಈ ರೀತಿಯಾಗಿ ತನ್ನ ವ್ಯೂಸನ್ನು ಆ ಮಗು ಇಟ್ಕೊಂಡಿರುತ್ತೆ ಅಂತ. ಅಂದರೆ ಆ ಪಾದಗಳು ಅಷ್ಟು ಸ್ವತಂತ್ರವಾಗಿರುತ್ತೆ, ಅಷ್ಟು ಮೃದುವಾಗಿರುತ್ತೆ, ಅಷ್ಟು ತನ್ನ ಪಾದಗಳನ್ನು ಅದು ಅಭಿಮಾನಿಸಿಕೊಂಡಿರುತ್ತೆ ಅಂತ. ನಾವು ಸಹ ಮಗುವಿನ ಪುಟ್ಟ ಪಾದಗಳನ್ನು ಟಚ್ ಮಾಡಿದಾಗ ನಮಗೆ ಅದೇ ರೀತಿಯ ಒಂದು ಫೀಲಿಂಗ್ಸ್ ಬರುತ್ತೆ. ಆ ಒಂದು ಬಟರ್ಫ್ಲೈ ಅನ್ನು ಮುಟ್ಟಿದ ಹಾಗೆ ನಾವು ಆ ಪಾದಗಳನ್ನು ಮುಟ್ತೀವಿ. ಆ ಮಗುವು ಸಹ ತನ್ನ ಇಮ್ಯಾಜಿನೇಷನಲ್ಲಿ ಆ ಪಾದಗಳನ್ನು ಹೋಲಿಕೆ ಮಾಡಿಕೊಂಡಿರುತ್ತೆ. ಅದೊಂದು ಬಟರ್ಫ್ಲೈ ಮತ್ತು ಆ್ಯಪಲ್ ಫ್ರೂಟ್ ಅಂತ. ಮತ್ತು ಎಕ್ಸ್ಪೀರಿಯನ್ಸಿಂಗ್ ರಿಯಾಲಿಟಿ ಅನ್ನೋದನ್ನು ನೋಡಿದಾಗ ಆ ಇನ್ಫ್ಯಾಂಟ್ ಫೂಟ್ ಅನ್ನೋದೇನಿರುತ್ತೆ ಅದು ಬೆಳೆಯುತ್ತಾ ಈ ಒಂದು ಪ್ರಪಂಚದ ಒಂದು ಹಾರ್ಶ್ನೆಸ್, ಕಠೋರತೆಯನ್ನು ಅಥವಾ ಆ ಒಂದು ಕಠಿಣತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತೆ. ಅದು ಯಾವಾಗ ಆ ಪುಟ್ಟ ಪಾದಗಳನ್ನು ಬಿಟ್ಟು ನೆಲದ ಮೇಲಿಟ್ಟು ನಡೆಯೋದಕ್ಕೆ ಶುರು ಮಾಡುತ್ತೆ, ಆಗ ಅದಕ್ಕೆ ಮಣ್ಣು, ಕಲ್ಲು, ಹುಲ್ಲು, ಮೆಟ್ಟಲುಗಳು ಎಲ್ಲವೂ ಸಹ ಆ ಪಾದಕ್ಕೆ ಅದು ಎಕ್ಸ್ಪೀರಿಯನ್ಸನ್ನು, ಅನುಭವವನ್ನು ಪಡಿತಾ ಹೋದಾಗ ಆ ಮಗುವಿಗೆ ಅದು ರಿಯಲೈಸ್ ಆಗುತ್ತೆ, ನನ್ನ ಪಾದಗಳು ಬಟರ್ಫ್ಲೈ ಅಲ್ಲ, ನಾನು ಬಟರ್ಫ್ಲೈ ಥರ ಹಾರಲಾರೆ, ಆ್ಯಂಡ್ ನನ್ನ ಪಾದಗಳು ಆ್ಯಪಲ್ನಂತೆ ಅಲ್ಲ ಅಂತಕ್ಕಂಥದ್ದು ಆ ಮಗುವಿಗೆ ಒಂದು ಅನುಭವಕ್ಕೆ ಬರುತ್ತೆ. ದ ಚೈಲ್ಡ್ ಫೂಟ್ ಆಸ್ ನೌ ಡಿಸ್ಕವರ್ಡ್ ದಟ್ ಇಟ್ ಈಸ್ ಓನ್ಲಿ ಎ ಫೂಟ್ ಆ್ಯಂಡ್ ಇಟ್ಸ್ ಸ್ಪಿರಿಟ್ ಲೂಸಸ್ ಇಟ್ಸ್ ಬ್ಯಾಟಲ್ ಅಗೇನ್ಸ್ಟ್ ದ ವರ್ಲ್ಡ್.
ಈಸ್ ಟೇಕನ್ ಪ್ರಿಸನರ್ ಆ್ಯಂಡ್ ಈಸ್ ಕಂಡೆಮ್ಡ್ ಟು ಲೈವ್ ಇನ್ ಎ ಶೂ. ಅಂದಾಗ ಆ ಮಗು ತನ್ನ ಪಾದಗಳನ್ನು ಏನು ಬಟರ್ಫ್ಲೈ ಅಂದ್ಕೊಂಡಿತ್ತು, ಆಪಲ್ ಅಂದ್ಕೊಂಡಿತ್ತು, ಅದು ನಡೆದಾಡಕ್ಕೆ ಪ್ರಾರಂಭಿಸಿದಾಗ ಆ ಪಾದಗಳು ಈ ಒಂದು ಪ್ರಪಂಚದ ಸ್ಪರ್ಶ ಜ್ಞಾನವನ್ನು ಪಡೆದ ನಂತರ ಆ ಪಾದಗಳನ್ನು ಶೂಗಳಿಂದ ಬಂಧಿಸಲ್ಪಡುತ್ತೆ. ಆ ಮಗು ಎಲ್ಲೇ ಹೊರಗಡೆ ಹೋದಾಗ ಆ ಒಂದು ಶೂಗಳಿಂದ ಅದು ಬಂಧಿಸಲ್ಪಟ್ಟಾಗ ಆ ಪಾದಗಳಿಗೆ ಒಂದು ಲಿಮಿಟೇಷನ್ಸ್ ಅನ್ನೋದು ಸಿಗುತ್ತೆ. ಸೊ ಆಗ ಆ ಮಗು ಈ ಒಂದು ಸಮಾಜದಲ್ಲಿ ತನ್ನ ಪಾತ್ರವೇನು ಅನ್ನೋದನ್ನು ಅರ್ಥಕೊಳ್ಳುತ್ತೆ, ತನ್ನ ಪಾದಗಳ ಪಾತ್ರವೇನು ಅನ್ನೋದು ಅರ್ಥಕೊಳ್ಳುತ್ತೆ. ಆ ಪಾದಗಳಿಗೆ ಶೂಗಳಿಂದ ಬಂಧಿಸಿದ ನಂತರ ಅದಕ್ಕೆ ಈ ಒಂದು ಮಾನವ ಸಮಾಜದಲ್ಲಿ ತನ್ನ ಸ್ಥಾನವೇನು ಅನ್ನೋದನ್ನು ಅದು ಅರ್ಥಕೊಳ್ಳುತ್ತೆ. ಹೇಗೆ ಆ ಶೂಗಳನ್ನು, ಆ ಪಾದಗಳನ್ನು ಶೂಗಳೊಳಗೆ ನಾವು ಬಂಧಿಸ್ತೇವೆ, ಒಂದು ಕೈದಿಯನ್ನಾಗಿ ಬಂಧಿಸಿದಾಗ ಆ ಮಗು ಶಾಲೆಗೆ ಹೋಗೋದಾಗಿರ್ಬೋದು, ಹೊರಗಡೆ ಹೋಗ್ಬೋದಾಗಿರ್ಬೋದು, ಆಗ ಆ ಒಂದು ಮಗುವಿನ ಪಾದಕ್ಕೆ ಶೂಸ್ ಮತ್ತು ಆ ಚಪ್ಪಲಿಗಳನ್ನು ಹಾಕ್ಕೊಂಡು ಅದು ಹೊರಗಡೆ ಹೋದಾಗ ನಿಜವಾಗಲೂ ಅದಕ್ಕೆ ಈ ಒಂದು ಪ್ರಪಂಚದ ಅರಿವಿಗೆ ತನ್ನು ತಗೊಳ್ಳುತ್ತೆ. ತನ್ನ ಒಂದು ಪಾತ್ರವೇನು, ತನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಅದು ಅರ್ಥಕೊಳ್ಳುತ್ತೆ ಅಂದಾಗ. ಅಂದರೆ ಪುಟ್ಟ ಮಗು ಇದ್ದಾಗ ಪಾದಗಳನ್ನು ಅದು ಸುಕೋಮಲವಾಗಿ ಒಂದು ಬಟರ್ಫ್ಲೈ ಥರ ಯೂಸ್ ಮಾಡ್ತಾ ಇರೋದು ಬೆಳೆ ಬೆಳೆಯುತ್ತಾ ಈ ಸಮಾಜದಲ್ಲೇ ತಾನು ಒಬ್ಬ ವಿದ್ಯಾರ್ಥಿಯಾಗಿ ಆ ಕಾಲುಗಳನ್ನು, ಪಾದಗಳನ್ನು ಹೇಗೆ ಬೆಳೆಸ್ಕೋಬೇಕು, ಯುವಕನಾಗಿ ಹೇಗೆ ಬೆಳೆಸ್ಕೊಳ್ಬೇಕು, ಇವೆಲ್ಲವನ್ನು ಅದು ಈ ಸೊಸೈಟಿಯಲ್ಲಿ, ಈ ಸಮಾಜದಲ್ಲಿ ಅನುಭವಕ್ಕೆ ಪಡೆಯುತ್ತಾ ಹೋಗುತ್ತೆ. ದ ಸೊಸೈಟಿ ಡಿಸೈಡ್ಸ್ ವಾಟ್ ಇಟ್ ಅಂಡರ್ಸ್ಟ್ಯಾಂಡ್ಸ್ ಅಬೌಟ್ ಲೈಫ್ ಆರ್ ದ ಅದರ್ ಔಟ್ಸೈಡ್. ಗ್ರ್ಯಾಜುಯಲಿ ದ ಫುಟ್ ಅಡಾಪ್ಟ್ಸ್ ಇಟ್ ಸೆಲ್ಫ್ ಟು ಇಟ್ಸ್ ವರ್ಲ್ಡ್ ಆ್ಯಂಡ್ ಲರ್ನ್ಸ್ ಟು ಕೋಪ್ ವಿತ್ ದ ಹಾರ್ಶ್ ರಿಯಾಲಿಟೀಸ್ ಆಫ್ ಲೈಫ್. ಆ ಪಾದಕ್ಕೆ, ಆ ಮಗುವಿಗೆ ತಾನು ಬಟರ್ಫ್ಲೈ ಅಂದ್ಕೊಂಡಿರ್ತಕ್ಕಂಥ ಪಾದಗಳು ಈ ಸಮಾಜದಲ್ಲಿ ನಾನು ಏನೆಲ್ಲ ಎಲ್ಲೆಲ್ಲಿ ಓಡಾಡಬೇಕು, ನಾನೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನು ನಿಧಾನವಾಗಿ ಆ ಒಂದು ರಿಯಾಲಿಟೀಸನ್ನು ಅಡಾಪ್ಟ್ ಮಾಡ್ಕೊಳ್ತಾ, ಹೊಂದಾಣಿಕೆ ಮಾಡ್ಕೊಳ್ತಾ ಅದು ಮುಂದೆ ಬೆಳೆಯುತ್ತಾ ಹೋಗುತ್ತೆ. ನಂತರ ಮೆಚ್ಯೂರಿಟಿ ಎಂದಾಗ ಇಲ್ಲಿ ಆ ಪಾದಗಳು ಏನು ಚೈಲ್ಡ್ ಫೂಟ್ನಿಂದ ಅಡಲ್ಟ್ ಫೂಟ್ಗೆ, ಯುವಕನಾಗಿ ಅದು ಬೆಳೆಯುತ್ತೆ. ಅದು ಸಾಫ್ಟ್ ಆಗಿರ್ತಕ್ಕಂತಹ ಆ ಪಾದಗಳು, ಆ ನೈಲ್ಸ್ ಆಫ್ ಕ್ವಾಡ್ಸ್ ಇಸ್ ಗ್ರ್ಯಾಜುಯಲಿ ಗ್ರೋಸ್ ಹಾರ್ಡ್ ಆ್ಯಂಡ್ ಚೇಂಜ್ ದೆಮ್ಸೆಲ್ಸ್. ಆ ಸುಕುಮೂಲವಾಗಿರ್ತಕ್ಕಂಥ, ಕೋಮಲವಾಗಿರ್ತಕ್ಕಂತಹ ಪಾದಗಳು ಬೆಳೆಯುತ್ತಾ ಹಾರ್ಡ್ ಆಗುತ್ತೆ, ಗಟ್ಟಿಯಾಗುತ್ತೆ. ಈ ಪ್ರಪಂಚದ ರಿಯಾಲಿಟೀಸನ್ನು, ಅದು ಸ್ಪರ್ಶಗಳನ್ನು ಪಡೆದು ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತೆ. ಈ ರೀತಿ ಸಾಗ್ತಾ ಇರಬೇಕಾದ್ರೆ ಆ ಒಂದು ಪಾದಗಳು, the tiny petaled toys, the child foot grows a bunched out of a trim, and the toys in the adult foots appear like eyeless reptiles. Later they grow harder and becomes collapsed. ಇಲ್ಲಿ ಆ ಪಾದಗಳು ನಡೆದಾಡೋಕ್ಕೆ ಶುರು ಮಾಡುತ್ತೆ. ಅದು ಈ ಪ್ರಪಂಚದ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ತಾ ಮುಂದೆ ಸಾಗುತ್ತೆ. ಅದಾದ ನಂತರ ಆ ಪಾದಗಳು ಎಷ್ಟು ಹಾರ್ಡರ್ ಆಗುತ್ತಂದರೆ ಆ ಪಾದಗಳಿಗೆ ಫಿಸಿಕಲಿ ಸ್ಟ್ರಾಂಗ್ ಆಗುತ್ತೆ ಮತ್ತು ಎಮೋಷ್ನಲಿ ಅದು ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಮಾರ್ಟಲಿಟಿ. ಆ ಪಾದಗಳಿಗೆ ಏನು ಪಾದಗಳ ನಿಜವಾದ ಜವಾಬ್ದಾರಿಗಳು ಅನ್ನೋದನ್ನು ಅದು ಅರ್ಥಕೊಳ್ತಾ ಮುಂದೆ ಹೋಗುತ್ತೆ. ದೆನ್ ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಜರ್ನಿ ಆಫ್ ಅಡಲ್ಟ್ ಫುಟ್ ಅಂಟಿಲ್ ಇಟ್ಸ್ ಎ ಡೆತ್. ಆ ಜರ್ನಿ ಆಫ್ ಅಡಲ್ಟ್ಸ್ ಫುಟ್ ಅಂದಾಗ ಅದು ಹಾವಿನ ರೀತಿ, ಕಣ್ಣು ಕಾಣದ ಒಂದು ಹಾವು ಹರಿದಾಡುವ ರೀತಿ ತಮ್ಮ ಪಾದಗಳನ್ನು ನಾವು ಬಳಸಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ ಕಾಲ್ಡ್ ಆ್ಯಸ್ ಎ ಬ್ಲೈಂಡ್ ಥಿಂಗ್. ಯಾಕಂದರೆ ಒಂದು ಅಡಲ್ಟ್ ಫುಟ್ ಅಂದಾಗ ಒಬ್ಬ ಒಂದು 30 ವರ್ಷ 40 ವರ್ಷದ ವ್ಯಕ್ತಿ ಅಂದಾಗ ತಾನು ಮಾಡ್ತಕ್ಕಂತಹ ಒಂದು ಜಾಬ್ ಆಗಿರಬಹುದು, ತನ್ನ ಫ್ಯಾಮಿಲಿಗೋಸ್ಕರ ಆತ ದುಡಿಯೋದಾಗಿರ್ಬೋದು, ಪ್ರತಿದಿನ ಆತ ಎಲ್ಲ ಕೆಲಸಗಳಿಗಾಗಿ ನಡೆಯೋದಾಗಿರಬಹುದು, ಎಲ್ಲವನ್ನು ನೋಡ್ತಾ ಹೋದಾಗ ಆ ಮನುಷ್ಯನ ಆ ಪಾದ ಏನಾಗುತ್ತೆ, ನಿಜವಾಗಲೂ ತನ್ನ ಜವಾಬ್ದಾರಿಗಳನ್ನು ಅರಿಯುತ್ತೆ. ಸೊ ಇಲ್ಲಿ ಹೇಳ್ತಾರೆ ನೋಡಿ, ವುಮೆನ್ಸ್ ಫುಟ್ ವರ್ಕಿಂಗ್ ಇನ್ ದ ಫೀಲ್ಡ್ ಆರ್ ಮಾರ್ಕೆಟ್ ಆರ್ ಮೈನ್ಸ್ ಆ್ಯಂಡ್ ಮಿನಿಸ್ಟ್ರೀಸ್, ಇಟ್ ಟಾಯ್ಲ್ಸ್ ಇನ್ ದ ಶೂ ಆ್ಯಂಡ್ ಡೇ ಆ್ಯಂಡ್ ನೈಟ್, ಸ್ಕೇರ್ಸ್ಲಿ ಫೈಂಡಿಂಗ್ ಟೈಮ್ ಟು ಎಂಜಾಯ್ ದ ಪ್ಲೆಜರ್ ಆಫ್ ಲೈಫ್ ಆರ್ ಸ್ಲೀಪ್, ಇಟ್ ವರ್ಕ್ಸ್ ವಿತೌಟ್ ರೆಸ್ಪೈಟ್ ಆ್ಯಂಡ್ ಫೈನಲಿ ಮೀಟ್ಸ್ ವಿತ್ ಡೆತ್. ಇಲ್ಲಿ ಆ ಪುಟ್ಟ ಪಾದಗಳು ಬೆಳೆದಾಗ ಮೆಚುರಿಟಿ ಲೆವೆಲಲ್ಲಿ ಅದು ಪ್ರತಿದಿನ ದುಡಿಮೆಗಾಗಿ ಓಡಾಡುತ್ತೆ. ಆ ದುಡಿಮೆಯಲ್ಲಿ ತನ್ನ ಲೈಫ್ ಎಂಜಾಯ್ಮೆಂಟನ್ನು ಮರೆಯುತ್ತೆ. ಕೊನೆಗೆ ಆ ಪಾದಗಳು ಸಾವಿನೆಡೆಗೆ ಸಾಗುತ್ತೆ ಅನ್ನೋದನ್ನು ತಿಳಿಸ್ತಾರೆ. ನಂತರ ಡೆತ್ ಆ್ಯಂಡ್ ರೀಬರ್ತ್. ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಅಂದಾಗ ಹೇಗೆ ಆ ಒಂದು ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ಡಿಂದ ಮೆಚುರಿಟಿಗೆ ಸಾಗಿದಂತಹ ಈ ಪಾದಗಳು ಕೊನೆಗೆ ಒಂದು ದಿನ ಸಾಯುವ ಹಂತಕ್ಕೆ ತಲುಪುತ್ತೆ. ವೆನ್ ದ ಫುಟ್ ಡೈಸ್ ಈಸ್ ಬರಿಡ್
ಆ್ಯಂಡ್ ಇಟ್ಸ್ ಕಾನ್ಷಿಯಸ್ ಲೈಕ್ ಚೈಲ್ಡ್ ಲೈಕ್ ಅಗೇನ್. ಆ ಪಾದಗಳು ಏನಿದೆ ಸತ್ತ ನಂತರ ಅವುಗಳನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಆ ಪಾದಗಳು ಮತ್ತೊಮ್ಮೆ ಚೈಲ್ಡ್ ಫೂಟ್ನ ಹಾಗೆ ಬಿಹೇವ್ ಮಾಡುತ್ತೆ, ಅಂದರೆ ತನ್ನನ್ನು ಇಮ್ಯಾಜಿನ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ದ ಫೂಟ್ ರಿವಿಸಿಟ್ಸ್ ದ ಪಾಸಿಬಿಲಿಟೀಸ್ ಲೈಕ್ ಫ್ಲೈಯಿಂಗ್ ಲೈಕ್ ಎ ಬಟರ್ಫ್ಲೈ ಆ್ಯಂಡ್ ಬಿಕಮ್ ಆನ್ ಆ್ಯಪಲ್. ಮತ್ತೊಮ್ಮೆ ಆ ಮಣ್ಣಲ್ಲಿ ಮಣ್ಣಾಗೋದಕ್ಕೆ ಇಟ್ಟಿರ್ತಕ್ಕಂಥ ಆ ಪಾದಗಳು ಮತ್ತೊಮ್ಮೆ ಅದನ್ನು ಬಟರ್ಫ್ಲೈಸ್ ರೀತಿ, ಒಂದು ಆ್ಯಪಲ್ನ ರೀತಿ ತನ್ನನ್ನು ಇಮ್ಯಾಜಿನ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ದ ಫ್ರೀಡಮ್ ಆಫ್ ಚೈಲ್ಡ್ಹುಡ್ ಈಸ್ ಲಾಸ್ಟ್ ವೆನ್ ಎ ಪರ್ಸನ್ ಬಿಕಮ್ಸ್ ಅನ್ ಅಡಲ್ಟ್. ಇಲ್ಲಿ ಆ ಒಂದು ಫ್ರೀಡಮ್ ಅನ್ನೋದು ಏನಿತ್ತು ಆ ಪಾದಗಳಿಗೆ, ಚೈಲ್ಡ್ಹುಡ್ ಅಲ್ಲಿರ್ತಕ್ಕಂಥ ಫ್ರೀಡಮ್ ಅಂತಕ್ಕಂಥದ್ದು ಆತ ಅಡಲ್ಟ್ಗೆ ಹೋದಾಗ ಅದು ಕಳ್ಕೊಳ್ತಾನೆ. ಆ್ಯಂಡ್ ವೆನ್ ಇಟ್ ಬಿಕಮ್ಸ್ ಅ ಡೆತ್, ಆ ಒಂದು ಡೆತ್ಗೆ ಬಂದಾಗ ಮತ್ತೊಮ್ಮೆ ಆ ಒಂದು ಫ್ರೀಡಮ್ ಅಂತಕ್ಕಂಥದ್ದು ಆ ಪಾದಗಳಿಗೆ ಸಿಗುತ್ತೆ. ದ ಹ್ಯೂಮನ್ ಪ್ರಾಮಿಸಸ್ ಈಸ್ ನಾಟ್ ಫುಲ್ಫಿಲ್ಡ್ ಬೈ ದೋಸ್ ಹೂಮ್ ಸೊಸೈಟಿ ಎನ್ಸ್ಲೇವ್ಸ್ ಆ್ಯಂಡ್ ಮಿಸ್ಟ್ರೀಟ್ಸ್. ಇಲ್ಲಿ ಆ ಪಾದಗಳಿಗೆ ಮತ್ತೊಮ್ಮೆ ಆ ಫ್ರೀಡಮ್ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಆ ಪಾದಗಳು ಮಣ್ಣಾದಾಗ ಮಾತ್ರವೇ. ಅದಾದ ನಂತರ ಇಲ್ಲಿ ಕವಿ ಮತ್ತೊಮ್ಮೆ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾರೆ, ಎ ನೇಕೆಡ್ ಫುಟ್ ಆಫ್ ಬಾಯ್ ಇನ್ನೋಸೆಂಟ್ ಸ್ಟಿಲ್ ಆಫ್ ದ habituations of a social society does not know that it is a foot or a butterfly or an apple. ಇಲ್ಲಿ ಒಬ್ಬ ಯುವಕ ಅಥವಾ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಎಂದಾಗ ಆತ ತನ್ನ ಆ ಪಾದಗಳನ್ನು, ಅದು ಒಂದು ಫೂಟ್ ಅನ್ನೋದು, ಅದೊಂದು ಬಟರ್ಫ್ಲೈ ಅನ್ನೋದು, ಆ್ಯಪಲ್ ಅನ್ನೋದನ್ನೇ ಆತ ಮರೆತು ಹೋಗಿರ್ತಾನೆ. ಮತ್ತೊಮ್ಮೆ ಆ ಮಣ್ಣಲ್ಲಿ ಮಣ್ಣಾಗ್ತಕ್ಕಂತಹ ಆ ಪಾದಗಳು ತಾನು ಮತ್ತೊಮ್ಮೆ ಹುಟ್ಟಿ ಮತ್ತೊಮ್ಮೆ ಬಟರ್ಫ್ಲೈ ಆಗಬೇಕು ಅನ್ನೋದನ್ನು ಬಯಸ್ತಾನೆ. ನೋಡಿ ಇಲ್ಲಿ ಹೇಳ್ತಾರೆ, ಬಿಗಿನಿಂಗ್ ವಿತ್ ದ ಸಿಂಪಲ್ ಆ್ಯಕ್ಟ್ ಆಫ್ ವೇರಿಂಗ್ ಶೂಸ್ ದಸ್ ದ ಡಿನೈಯಿಂಗ್ ಆ್ಯಕ್ಟ್ ವಿತ್ ದ ಅರ್ತ್ ಡಸ್ ದ ಬಾಯ್ ಬಿಕಮ್ ಮ್ಯಾನ್. ಹೌ ಎವರ್ ಅಪಾನ್ ಬೀಯಿಂಗ್ ಬರಿಡ್ ಈ ಸ್ಟಿಲ್ ಡಸ್ ನಾಟ್ ನೋ ಇಫ್ ಹಿ ವಿಲ್ ಫ್ಲೈ ಆರ್ ಬಿಕಮ್ ಅನ್ ಆ್ಯಪಲ್. ಅಲ್ಲಿ ಮತ್ತೊಮ್ಮೆ ಆ ಎಲ್ಲ ಅನುಭವಗಳನ್ನು ಚೈಲ್ಡ್, ಅಡಲ್ಟ್, ಯೂತ್, ಮೆಚುರಿಟಿ ಮತ್ತು ಇವೆಲ್ಲವನ್ನು ಅನುಭವಿಸಿ ಮಣ್ಣಿಗೆ ಸೇರಲು ಹೋಗಿರ್ತಕ್ಕಂಥ ಆ ಪಾದವು ಅದಕ್ಕೆ ಮತ್ತು ಸಹ ಗೊತ್ತಿರೋದಿಲ್ಲ, ಮತ್ತೊಮ್ಮೆ ಅದು ಬಟರ್ಫ್ಲೈ ಥರ ಅಥವಾ ಒಂದು ಆ್ಯಪಲ್ ಥರ ಹುಟ್ಟುತ್ತೀನ ಅಂತಕ್ಕಂಥದ್ದು ಆ ಪಾದಗಳಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಇಲ್ಲಿ ಜರ್ನಿ ಆಫ್ ಎ ಫೂಟ್ ಅಂತಲೇ ಹೇಳ್ಬೋದು. ಮಗುವಿನ ಪಾದದಿಂದ ಅದು ಒಬ್ಬ ಯುವಕನ ಪಾದವಾಗಿ, ಯುವಕನ ಪಾದದಿಂದ ಮತ್ತೊಮ್ಮೆ ಒಂದು ಮೆಚುರಿಟಿಲೆ ಒಬ್ಬ ವ್ಯಕ್ತಿಯಾಗಿ, ಮತ್ತೆ ಅದು ಮಣ್ಣಲ್ಲಿ ಮಣ್ಣಾಗ್ತಕ್ಕಂತಹ ಪಾದವು ಒಂದು ಫ್ರೀಡಮ್ನಿಂದ ಸಮಾಜದ ಸಂಕೋಲೆಗಳಿಗೆ, ರೆಸ್ಪಾನ್ಸಿಬಿಲಿಟೀಸ್ಗೆ ಸಿಕ್ಕಿ ಮತ್ತೆ ಅದು ಮಣ್ಣಾದಾಗ ಮಾತ್ರವೇ ಅದು ಫ್ರೀ ಆಗುತ್ತೆ, ಮೀನ್ಸ್ ಸ್ವತಂತ್ರವಾಗುತ್ತೆ. ಆ ಸ್ವತಂತ್ರವಾಗಿ ಮಣ್ಣಲ್ಲಿ ಬರೀಡಾಗಿರ್ತಕ್ಕಂತಹ ಆ ಪಾದಗಳು ಅದು ಮತ್ತೆ ತಾನೊಂದು ಪುಟ್ಟ ಪಾದವಾಗಿ, ಒಂದು ಬಟರ್ಫ್ಲೈ ಆಗಿ ಮತ್ತೊಮ್ಮೆ ಒಂದು ಪುಟ್ಟ ಪಾದವಾದಂಥ ಒಂದು ಆ್ಯಪಲ್ ರೀತಿ ಮತ್ತೆ ಹುಟ್ಟು ಬರ್ತೀನ ಅಂತಕ್ಕಂಥದ್ದನ್ನು ಅದು ಅರ್ತಿರೋದಿಲ್ಲ ಅಂತ ಹೇಳುವುದರ ಮೂಲಕ ಈ ಪದ್ಯವನ್ನು ಕೊನೆಗೊಳಿಸ್ತಾರೆ. ಇಲ್ಲಿ ಈ ಪದ್ಯದ ಕನ್ನಡ ಒಂದು ಸರಳ ಸಂಕ್ಷಿಪ್ತವಾದಂಥ ಸಾರಾಂಶ ಇದಾಗಿರುತ್ತೆ, ಟು ದ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್. ಮತ್ತು ಈ ಒಂದು PDF ಈಗ ಏನು ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದ್ದರೆ ಈ PDF ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಟೈಟಲ್ನ ಕೆಳಗಡೆ PDF ಲಿಂಕನ್ನು ನೀಡಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಳಿ, ಮತ್ತೊಮ್ಮೆ ಓದಿ, ನಿಮಗೆ ಅದು ತುಂಬ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.